ಕರ್ನಾಟಕ ರಾಜ್ಯದ ಸಾರಿಗೆ ವ್ಯವಸ್ಥೆ ಧೂಳಿಪಟವಾಗಿ ಬಿಡುತ್ತಾ ಅನ್ನುವಂತಹ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡ್ತಾ ಇದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ವರ್ಸಸ್ ಸಾರಿಗೆ ನೌಕರರು ಅನ್ನುವಂತಹ ಸಮರ ಸದ್ಯ ತಾರಕಕ್ಕೇರಿದೆ. 1271 ಕೋಟಿ ಹಣವನ್ನ ನೀಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಬಜೆಟ್ನಲ್ಲಿ ಹಣ ಪಡೆದುಕೊಂಡು ಅತಿ ಶೀಘ್ರದಲ್ಲಿ ಹಣವನ್ನ ಕೊಡಲಾಗುತ್ತೆ ಅಂತ ಹೇಳಿ ಪ್ರತಿಭಟನಾ ಸ್ಥಳದಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಭರವಸೆಗೆ ಸರ್ಕಾರಿ ನೌಕರರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರಿಗೆ ಸಿಬ್ಬಂದಿ ಬೇಡಿಕೆಗಳ ಈಡೇರಿಕೆಗೆ ಮೊದಲ ಆದ್ಯತೆಯನ್ನ ಕೊಡಿ, ನಿವೃತ್ತ ಸಿಬ್ಬಂದಿ ಗ್ರಾಚ್ಯುಟಿ 100 ಕೋಟಿ ಬಿಡುಗಡೆಯಾಗಿದೆ ಅಂತ ಹೇಳಿ ಫ್ರೀಡಂ ಪಾರ್ಕ್ನಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಹೇಳಿಕೆ ಕೊಟ್ಟಿದ್ದು, ಬಟ್ ಇದಕ್ಕೆ ಸರ್ಕಾರಿ ನೌಕರರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಕೆಎಸ್ಆರ್ಟಿಸಿ ಎಂಡಿ ಅವರ ಭರವಸೆಯ ಮೇಲೆ ಬಸ್ ಬಂದ್ನ ಭವಿಷ್ಯ ನಿಂತಿದೆ. ಸಾರಿಗೆ ಸಂಧಾನ ಆಗುತ್ತಾ ಅಥವಾ ಸಮರವನ್ನ ಸಾರಿಗೆ ನೌಕರರು ಮುಂದುವರಿಸ್ತಾರಾ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗೋದು. ಇಡೀ ರಾಜ್ಯ ಸಾರಿಗೆ ವ್ಯವಸ್ಥೆ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಲಂಬಿತ ಆಗಿದೆ. ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗುವಂತವರಾಗಿರ್ಬೋದು, ದೂರದ ಊರುಗಳಿಗೆ ಪ್ರಯಾಣ ಮಾಡುವಂತವರಾಗಿರ್ಬೋದು, ಅಂಡ್ ಈಗ ಶಕ್ತಿ ಯೋಜನೆ ಇರೋದ್ರಿಂದ ಅನೇಕ ಹೆಣ್ಣು ಮಕ್ಕಳು ಈ ಸಾರಿಗೆ ವ್ಯವಸ್ಥೆ ಮೇಲೆ ಅವಲಂಬಿತರಾಗಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, NWKRTC, KKRTC, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಅದು ಈ ಎಲ್ಲ ನಿಗಮಗಳಲ್ಲಿಯೂ ಕೂಡ ಇದೀಗ ಬಂದ್ ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಈ ಎಲ್ಲ ನಿಗಮದ ಬಸ್ಗಳು ಆಪರೇಟ್ ಆಗುತ್ತಾ ಇಲ್ವಾ, ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ತೊಂದರೆ ಉಂಟಾಗುತ್ತೆ ಅನ್ನುವಂಥದ್ದನ್ನು ನಾವು ಆಲ್ರೆಡಿ ನೋಡಿದ್ದೇವೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿತ್ತು. ದೈನಂದಿನ ಚಟುವಟಿಕೆಗೆ ಅದು ಎಷ್ಟು ಮಟ್ಟಿಗೆ ಸಮಸ್ಯೆ ಉಂಟು ಮಾಡಿತ್ತು ಅನ್ನೋದನ್ನ ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಈಗ ಸರ್ಕಾರ ಏನು ನಮಗೆ 14 ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ರೆಕಮೆಂಡ್ ಮಾಡಿತ್ತು, 14 ತಿಂಗಳ ಒಂದು ಅರಿಯರ್ಸ್ ಅನ್ನು ಕೊಡಬೇಕು. 718 ಕೋಟಿಯಷ್ಟು ಅದು ಅರಿಯರ್ಸ್ ಇದೆ, ಅದನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದ ಆದೇಶ ಆಗಿದೆ. ಅದೇ ರೀತಿ ಈಗ ಉಳಿದಂತ 12 ತಿಂಗಳ ಒಂದು ಕೋವಿಡ್ ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹೀಗೆ 1271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಈಗ ನಾವು ಇಮಿಡಿಯೇಟ್ ಈಗ ಬಜೆಟ್ ಬರುವಂತ ಸಂದರ್ಭದಲ್ಲಿ ಸೊ ಹೀಗೆ ನೌಕರರ ಬೇಡಿಕೆಯನ್ನ ಮನಗಂಡು ನನ್ನ ಹಂತದಲ್ಲಿ ಈಡೇರಿಸಲಾಗಿದೆ ಅಂತ ಮಾತನಾಡಿದ್ದಾರೆ. ನಿವೃತ್ತ ನೌಕರರ 100 ಕೋಟಿ ಗ್ರಾಚ್ಯುಟಿ ಬಿಡುಗಡೆ ಮಾಡಲಾಗಿದೆ. ವೇತನ ಪರಿಷ್ಕರಣೆ, ಹಿಂಬಾಕಿ ವೇತನ ಇದೆಲ್ಲವೂ ಸಿಎಂ ನೇತೃತ್ವದಲ್ಲಿ 3 ಬಾರಿ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಇದರ ಕುರಿತಾಗಿ ಮಾತುಕತೆ ಮುಂದುವರಿಯುತ್ತೆ. ವೇತನ ಪರಿಷ್ಕರಣೆ ಏಕಪಕ್ಷೀಯ ಅಲ್ಲ ಅಂತ ಕೆಎಸ್ಆರ್ಟಿಸಿ ಎಂಡಿ ಮಾತಾಡಿದ್ದಾರೆ. ಸಿಎಂ ಮತ್ತು ಸಾರಿಗೆ ಸಚಿವರು 4 ನಿಗಮಗಳ ಎಂಡಿಗಳ ಜೊತೆ ಹಲವು ಬಾರಿ ಚರ್ಚೆಯನ್ನು ಮಾಡಲಾಗಿದೆ. ವೇತನ ಪರಿಷ್ಕರಣೆ ಬಗ್ಗೆ ಅನಂತ ಸುಬ್ಬಾರಾವ್ ಅವ್ರ ಬಳಿ ಹೇಳಿಕೊಂಡಿದ್ದೆ, ವಿಜಯ್ ಭಾಸ್ಕರ್ ಸಮ್ಮುಖದಲ್ಲಿ ಹೇಳಿದ್ವಿ ಅಂತ ಅಕ್ರಮ್ ಪಾಷಾ ಮಾತಾಡಿದ್ದಾರೆ. ಈ ಇಲಾಖೆ ಈ ಕುರಿತು ಚರ್ಚೆಗೆ ಬಾಗಿಲು ತೆರೆದಿದೆ ಅಂತ ಅಕ್ರಮ್ ಪಾಷಾ ಕೂಡ ಹೇಳಿದ್ದು, ನಿವೃತ್ತ ನೌಕರರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕೆಎಸ್ಆರ್ಟಿಸಿ ಎಂಡಿ ಉಚ್ಚರಿಸಿದ್ದಾರೆ. ಶ್ರೀನಿವಾಸ ಮೂರ್ತಿ ವರದಿಯಂತೆ 1272 ಕೋಟಿ ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅಕ್ರಮ್ ಪಾಷಾ ಅವರು, ಕೆಎಸ್ಆರ್ಟಿಸಿ ಎಂಡಿ. ರಾಜ್ಯ ಸರ್ಕಾರ ವರ್ಸಸ್ ಸಾರಿಗೆ ನೌಕರರು ಅನ್ನುವಂಥ ಸಮರ ತಾರಕಕ್ಕೇರ್ತಾ ಇದೆ. ಆದರೆ ನನ್ನ ಹಂತದಲ್ಲಿ ನನ್ನಿಂದ ಏನ್ ಸಾಧ್ಯ ಆಗತ್ತೆ ಅದನ್ನ ನಾನು ಮನಗಂಡು ಈಡೇರಿಸಿದ್ದೀನಿ ಅಂತ ಕೆಎಸ್ಆರ್ಟಿಸಿ ಎಂಡಿ ಮಾತನಾಡಿದ್ದಾರೆ. ಆದರೆ ಸಾರಿಗೆ ನೌಕರರು ಕಂಪ್ಲೀಟ್ ಆಗಿ ನಮ್ಮ ಹಿಂಬಾಕಿ ಹಣ ಏನಿದೆ ಅದಷ್ಟನ್ನು ಬಿಡುಗಡೆ ಮಾಡಿ ಅಂತ ಕೇಳ್ತಿದ್ದಾರೆ. 38 ತಿಂಗಳ ವೇತನ ಬಾಕಿ ಕೊಡಬೇಕು ಅಂತ. ಬಟ್ ಅದು ಇನ್ನೂ ಚರ್ಚೆಯ ಹಂತದಲ್ಲಿದೆ ಅಂತ ಖುದ್ದು ಕೆಎಸ್ಆರ್ಟಿಸಿ ಎಂಡಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಅನೇಕ ಬಾರಿ ಸಭೆಯನ್ನು ಮಾಡಲಾಗಿದೆ ಅಂತ ತಿಳಿಸ್ತಿದ್ದಾರೆ. ಸಾರಿಗೆ ನೌಕರರ ಆಕ್ರೋಶಕ್ಕೆ ಕಾರಣ ಆಗ್ತಿರೋದಿದೆ. ಎಷ್ಟು ಸಭೆಗಳು ಮಾಡ್ತೀರಾ ಅಂತ. ಸಾರಿಗೆ ಸಂಸ್ಥೆ 4 ನಿಗಮಗಳ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಮುಷ್ಕರದಲ್ಲಿ ಭಾಗವಹಿಸಿರುವಂತಹ ವೇದಿಕೆ ಮೇಲೆ ಬೆಂಗಳೂರು ಚಲೋ ವೇದಿಕೆ ಮೇಲೆ ಹಾಜರಿರುವಂತಹ ಎಲ್ಲ ಈ ಒಂದು ಮುಖಂಡರೇ ಹಾಗೂ ಇಲ್ಲಿ ನೆರೆದಿರುವಂತಹ
ನನ್ನ ಸಹೋದ್ಯೋಗಿ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ಇವತ್ತು ಅನಂತ್ ಸುಬ್ಬರಾವ್ ಅವರ ಒಂದು ನೆನಪನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು 50 ವರ್ಷಗಳ ಕಾಲ ಈ ಒಂದು ಸಂಘಟನೆಯನ್ನು ಮುನ್ನಡೆಸಿ ನಮ್ಮನ್ನ ಅಗಲಿದ್ದಾರೆ. ಇವತ್ತು ಅವರು ಹೋದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ತುಂಬಾ ಖೇದ ಆಗ್ತಾ ಇದೆ ಆ ವಿಚಾರದಲ್ಲಿ. ಎನಿಹೌ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ಈಗಾಗಲೇ ನಾನು ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದ ನಂತರ ನಮ್ಮಲ್ಲಿ ನೌಕರರ ಬೇಡಿಕೆಗಳು ಏನಿತ್ತು, ನೌಕರರ ಒಂದು ಚಿಕ್ಕ ಪುಟ್ಟ ಬೇಡಿಕೆಗಳು, ದೊಡ್ಡ ಬೇಡಿಕೆಗಳು ಎಲ್ಲವನ್ನ ಮನಗಂಡ ನಂತರ ನನ್ನ ಹಂತದಲ್ಲಿ ಏನೇನು ಆಗ್ಬೇಕಾಗಿತ್ತು ಎನ್ನುವುದನ್ನ ನಾನು ಬಂದಂತಹ ಒಂದು 15 ದಿವಸದಲ್ಲಿ ಆ ಬೇಡಿಕೆಗಳನ್ನ ಈಡೇರಿಸಿದೆ. ಮೊದಲನೇದಾಗಿ ನಮ್ಮ ಏನ್ ಎಂಪ್ಲಾಯೀಸ್ ಇದ್ರು ರಿಟೈರ್ಡ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವರ್ಷಿತಾ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವರ್ಷಿತಾ, ಸಂಪೂರ್ಣವಾಗಿ ಸಾರಿಗೆ ವ್ಯವಸ್ಥೆ ಧೂಳಿಪಟ ಆಗ್ಬಿಡುತ್ತಾ ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಈ ಪ್ರೊಟೆಸ್ಟ್ನಲ್ಲಿ ಅನ್ನುವಂಥ ಒಂದು ಆತಂಕ. ಇದರ ಜೊತೆಗೆ ಈ ಸಾರಿಗೆ ನೌಕರರನ್ನ ಯಾರು ಲೀಡ್ ಮಾಡ್ತಾರೆ, ಯಾರ ನೇತೃತ್ವದಲ್ಲಿ ಹೋರಾಟ ಅಂತ? ಎಸ್ ಪ್ರಜ್ವಲ, ಬೆಳಗ್ಗೆಯಿಂದ ಕೂಡ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಬೀಡ್ ಹೋರಿರುವಂಥದ್ದು. ಯಾಕಂದರೆ ಒಂದು ರೀತಿಯಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಅಕಸ್ಮಾತ್ ಈಡೇರಿಸ್ತಾ ಇದ್ದರೆ ಈಗ 4 ಗಂಟೆವರೆಗೂ ಕೂಡ ಗಡುವನ್ನು ಕೊಟ್ಟಿದ್ರು. ಅದಾದ ಬಳಿಕ ನಾವು ಯಾವ ರೀತಿ ನಿರ್ಧಾರವನ್ನು ತಗೋಬೇಕು ಆ ನಿರ್ಧಾರವನ್ನು ತಗೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಜಂಟಿ ಕ್ರಿಯಾ ಸಮಿತಿ ಇದೀಗ ವಾರ್ನನ್ನು ಕೂಡ ಮಾಡಿರುವಂಥದ್ದು. ಸದ್ಯ ಈಗ ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರುವಂತಹ ಮುಷ್ಕರಕ್ಕೆ KSRTC MD ಆದಂತಹ ಅಕ್ರಮ್ ಪಾಷಾ ಅವರು ಕೂಡ ವಿಸಿಟ್ ಮಾಡಿದ್ದಾರೆ. ಮನವೊಲಿಸುವಂತಹ ಕೆಲಸವನ್ನ ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಅಂದರೆ ನಮ್ಮ ಹಂತದಲ್ಲಿ ಏನೇನಾಗಬೇಕು ಅದನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ, ಜೊತೆಗೆ ಮಾಡಿದ್ದೀವಿ ಕೂಡ. ಹಾಗಾಗಿ ನೀವು ಪ್ರತಿಭಟನೆಯನ್ನು ಕೈ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸಾರಿಗೆ ನೌಕರರು ಯಾವ ಮಾತಿಗೂ ಜಗ್ತಾ ಇಲ್ಲ, ಯಾವ ಮಾತಿಗೂ ಬಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಬಾರಿ ಕೂಡ ಪ್ರತಿ ವರ್ಷವೂ ಸಾರಿಗೆ ನೌಕರರು ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಯಾಕಂದರೆ ಈ ಹಿಂದೆ ನಮಗೆ ಗೊತ್ತಿತ್ತು ಸಾರಿಗೆ ನೌಕರರ ಒಂದು ಲೀಡರ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾ ಹೋದಂಥವರು ಅನಂತ ಸುಬ್ಬರಾವ್ ಅವರು. ಆದರೆ ವಿಧಿಯಾಟದಿಂದಾಗಿ ಅನಂತ ಸುಬ್ಬರಾವ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಕಳೆದ ಜನವರಿ 28 ಸಮಯದಲ್ಲಿ ಹೋರಾಟ ನಡಿಬೇಕಿತ್ತು. ಆದರೆ ಆ ಸಮಯದಲ್ಲಿ ಆ ರೀತಿ ಒಂದಷ್ಟು ಘಟನೆಗಳಾದ ಬೆನ್ನಲ್ಲೇ ಇವತ್ತಿಗೆ ಅದು ಮುಂದೂಡಿಕೆಯಾಗಿತ್ತು. ಹಾಗಾಗಿ ಇವತ್ತು ಕೇವಲ ಮುಷ್ಕರ ಮಾತ್ರ ಇತ್ತು. ಅಂದರೆ ಈ ವೀಕ್ ಆಫ್ ಇದ್ದಂಥವರು, ಆಸಕ್ತಿ ಇದ್ದಂಥವರು, ರಜೆನ ಹಾಕಿ ಬರುವಂತಹ ಸಾರಿಗೆ ನೌಕರರು ಮಾತ್ರ ಇವತ್ತಿನ ಹೋರಾಟದಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಈ ಹೋರಾಟದಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಇದೀಗ ತಗೊಳ್ಳಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಇದುವರೆಗೂ ಕೂಡ ಸರ್ಕಾರ ನಮ್ಮ ಮಾತನ್ನ ಕೇಳಿಲ್ಲ. 38 ತಿಂಗಳ ಒಂದು ಹಿಂಬಾಕಿಯನ್ನು ಕೇಳಿದ್ವಿ, ಆದರೆ 26 ತಿಂಗಳ ಹಿಂಬಾಕಿಯನ್ನು ಕೊಟ್ಟಿದೆ. ಮತ್ತು ಪಿಂಚಣಿ ಆಗಿರ್ಬೋದು, ಒಂದಷ್ಟು ನಮ್ಮ ಸ್ಯಾಲ್ರಿಯಲ್ಲಿ ಒಂದಷ್ಟು ಹೈಕ್ ಆಗಿರ್ಬೋದು, ಯಾವುದನ್ನೂ ಕೂಡ ಕೊಡ್ತಾ ಇಲ್ಲ. ಎಸ್ಮಾ ಜಾರಿ ಆದಂತಹ ಸಂದರ್ಭದಲ್ಲಿ ಅದೆಷ್ಟೋ ಕುಟುಂಬಗಳು ತಮ್ಮ ಕೆಲಸಗಳನ್ನು ಕಳ್ಕೊಂಡು ಮನೆಗೆ ಹೋಗಿದ್ವು, ಅದೆಷ್ಟೋ ಸುಳ್ಳು ಕೇಸ್ಗಳನ್ನು ದಾಖಲಿಸ್ಕೊಂಡಿದ್ರು. ಅದ್ಯಾವುದೂ ಕೂಡ ಕ್ಲಿಯರ್ ಆಗಿಲ್ಲ. ಕೇವಲ ಹಿಂಬಾಕಿ ಹಣವನ್ನು ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಕೈ ಬಿಡಲಿಕ್ಕಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಾರಿಗೆ ನೌಕರರು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಜೊತೆಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, KSRTC MD ಅಕ್ರಮ್ ಪಾಷಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು, ಅಂದರೆ 4 ಗಂಟೆ ಅಂತಿಮ ಗಡುವನ್ನು ಕೊಟ್ಟಿರ್ತಾರೆ ಸಾರಿಗೆ ನೌಕರರು. ಆ ಸಮಯದಲ್ಲೇ ಅಕ್ರಮ್ ಪಾಷಾ ಅವರು ಹೋಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದ್ದೀನಿ, ಈ ಹೋರಾಟವನ್ನು ಕೈ ಬಿಡಿ ಅನ್ನುವಂತಹ ಮನವೊಲಿಕೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ, ಅಂದರೆ 3-4 ಬಾರಿ ಮೀಟಿಂಗ್ ಮಾಡಿದ್ದೀವಿ, ಪ್ರತಿ ಬಾರಿ ಅವರ ಅಹವಾಲುಗಳನ್ನು ಕೇಳಿಸ್ಕೊಂಡಿದ್ದೀವಿ, ಅವರ ಸಮಸ್ಯೆಗಳನ್ನು ಆಲಿಸಿದ್ದೀವಿ, ಆದರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ಜೊತೆಗೆ CM ಮುಂದೆ ಕೂಡ ನಾವು ಮೀಟಿಂಗನ್ನು ಮಾಡಿದ್ವಿ. ಆದರೆ ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ. ಈಗ ನಿನ್ನೆ 26 ತಿಂಗಳ ಹಿಂಬಾಕಿ ಹಣವನ್ನು ಕೊಡ್ತೀವಿ ಅಂತ ಸರ್ಕಾರವೇ ಒಪ್ಕೊಂಡಿದೆ. ಇದಾದ ಮೇಲೆ ಇವ್ರದ್ದು ವಾಪಸ್ ಯಾಕೆ ಹಠ ಈ ಮಟ್ಟಿಗೆ? ಜೊತೆಗೆ ಸಮಯ ತೆಗೆದುಕೊಳ್ತಾ ಒಂದಷ್ಟು
ಸಮಯದಲ್ಲಿ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಇದೀಗ ಆಡ್ತಾ ಇರುವಂತದ್ದು. ಆದ್ರೆ ಸಾರಿಗೆ ನೌಕರರು, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾರೇ ಎಷ್ಟೇ ಆಶ್ವಾಸನೆ ಕೊಡ್ಲಿ, ಯಾರೇ ಎಷ್ಟೇ ಭರವಸೆಗಳನ್ನ ಕೊಡ್ಲಿ, ಇಲ್ಲ ನಿಮ್ಮ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರವೇ ಮುಂಬಂದ್ರು ಕೂಡ ಈ ಬಾರಿ ಹೋರಾಟ ನಡೆಯೋದು ಖಚಿತ ಅನ್ನುವಂತಹದ್ದು ಕೂಡ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇವತ್ತು ಕೇವಲ ಮುಷ್ಕರ ಇತ್ತು, ನಾಳೆ ಹೋರಾಟ ಇರುತ್ತೆ. ಎಲ್ಲಾ ಸಾರಿಗೆ ನೌಕರರು, 4 ನಿಗಮದ ಸಾರಿಗೆ ನೌಕರರು ಕೂಡ ಬಸ್ಗಳ ಓಡಾಟ ಇರೋದಿಲ್ಲ, ಬಸ್ಗಳನ್ನ ಬಂದ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳ್ಪಡ್ತಾ ಇದೆ. ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ಅಕಸ್ಮಾತ್ ಏನಾದ್ರೂ ಈ ಬೇಡಿಕೆಗಳನ್ನ ಅಥವಾ ಸಾರಿಗೆ ನೌಕರರ ಮನವೊಲಿಸುವಲ್ಲಿ ಸರ್ಕಾರ ಜೊತೆಗೆ ಸಾರಿಗೆ ಇಲಾಖೆ ಏನಾದರೂ ವಿಫಲವಾದ್ರೆ ನಾಳೆ ಪ್ರೊಟೆಸ್ಟ್ ಆಗೋದು ಪಕ್ಕ, ಬಸ್ಗಳು ಓಡಾಡದೆ ಇರುವಂಥದ್ದು ಕೂಡ ಪಕ್ಕ, ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಅರ್ಥಕೊಂಡು ಏನಾದರೂ ಮನವೊಲಿಸುವಂತಹ ಕೆಲಸವನ್ನ ಮತ್ತಷ್ಟು ಮಾಡ್ತಾರಾ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ ಪ್ರಜ್ವಲ. ವರ್ಷಿತಾ, ಈಗ ಒಂದು ಕಡೆ ಅಕ್ರಮ್ ಪಾಷಾ ಅವರು ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಾರಿಗೆ ನೌಕರರು ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಬದಲಾಗಿ ಅಲ್ಲೇನಾದ್ರೂ ಅಕ್ರಮ್ ಪಾಷಾ ಅವರ ಬಳಿಯೇ ಮಾತುಕತೆ ಮಾಡುವಂಥದ್ದು ನಡೀತಾ ಇದೆಯಾ? ಇದ್ರ ಜೊತೆಗೆ ಮುಷ್ಕರಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಇದನ್ನ ಕೌಂಟರ್ ಮಾಡೋದಕ್ಕೆ ಮತ್ತೆ ಎಸ್ಮಾ ಪ್ರಯೋಗಕ್ಕೆ ಮುಂದಾಗುವ ಸಾಧ್ಯತೆ ಎಷ್ಟಿದೆ ವರ್ಷಿತಾ? ಎಸ್ ಪ್ರಜ್ವಲ, ಖಂಡಿತವಾಗ್ಲೂ ಸಾರಿಗೆ ನೌಕರರು ಹೋರಾಟವನ್ನ ಮಾಡ್ತಾರೆ ಅಥವಾ ಏನಾದರೂ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಅಂತ ಅಂದ ತಕ್ಷಣ ಸಾರಿಗೆ ನೌಕರರ ಮೇಲೆ ಮೊದಲು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದೇ ಅದು ಎಸ್ಮಾ ಜಾರಿ ಮಾಡೋದು. ನಿನ್ನೆ ಕೂಡ ಎಸ್ಮಾವನ್ನ ಜಾರಿ ಮಾಡ್ತೀವಿ ಅಂತ ಹೇಳಲಾಗಿತ್ತು. ಜೊತೆಗೆ ಅಂದ್ರೆ ಇವತ್ತು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕೇವಲ ವೀಕ್ ಆಫ್ ಇದ್ದಂಥವ್ರು, ರಜಾ ಇದ್ದಂಥವ್ರು, ಆಸಕ್ತಿ ಇದ್ದಂಥವ್ರು, ಕೆಲಸಕ್ಕೆ ಯಾವುದೇ ರೀತಿ ತೊಂದರೆ ಮಾಡದೇ ಇರುವಂಥವ್ರು ಮಾತ್ರ ಹಾಜರಾಗಿರುವಂತಹ ಕಾರಣಕ್ಕೆ ಇವತ್ತು ಎಸ್ಮಾ ಜಾರಿ ಆಗಿಲ್ಲ. ಆದರೆ ನಾಳೆ ಆಗುವಂತಹ ಹೋರಾಟದಲ್ಲಿ ಯಾರಾದರೂ ಭಾಗಿಯಾದ್ರೆ ಖಂಡಿತವಾಗ್ಲೂ ಎಸ್ಮಾ ಜಾರಿ ಆಗತ್ತೆ, ಕೆಲಸದಿಂದ ವಜಾ ಮಾಡಲಾಗತ್ತೆ. ಒಂದಷ್ಟು ರೂಲ್ಸ್ ಅಂಡ್ ಕಂಡೀಷನ್ಗಳನ್ನು ಕೂಡ ಇದೀಗ ಪ್ಲಾನ್ ಅನ್ನ ಇವರು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ ಪ್ರಜ್ವಲ. ಒಂದ್ ಕಡೆಯಾಗಿ ಸಾರಿಗೆ ನೌಕರನ ಮನವನ್ನ ಒಲಿಸ್ಲಿಕ್ಕೆ MD ಕೂಡ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾ ಇದ್ದಾರೆ. ಅವರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಒಂದ್ ರೀತಿಯಾಗಿ ಅವರ ಮಾತನ್ನ ಯಾವ ರೀತಿ ಕೇಳ್ತಾರೆ, ಜೊತೆಗೆ ನಾಳೆ ಪ್ರೊಟೆಸ್ಟ್ ಯಾವ ರೀತಿ ರೂಪರೇಷವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ ಪ್ರಜ್ವಲ. ಫೈನ್ ವರ್ಷಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನಡ್ಕೊಂಡು ಹೋಗ್ಲಿಕ್ಕೆ ಸರ್ಕಾರ ಮಾತನ್ನ ಮುಗಿಸ್ತಾನೆ. ಥ್ಯಾಂಕ್ ಯು ವೆರಿ ಮಚ್.